ಜೆಡಿಎಸ್ನ ನಾಯಕರು ಕಣ್ಣೀರು ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಖಾರವಾಗಿ ಪ್ರತಿಕ್ರಿಯಿಸಿತ್ತು ಬಿಜೆಪಿ. ಸದ್ಯ ಮತ್ತೊಂದು ಟ್ವೀಟ್ ಅನ್ನ ಮಾಡಿದ ಬಿಜೆಪಿ, ಹಾಸನದಿಂದ ಇವತ್ತು ಮಂಡ್ಯಕ್ಕೆ ಕಣ್ಣೀರು ಶಿಫ್ಟ್ ಆಗಲಿದೆ. ಎಚ್.ಡಿ. ದೇವೇಗೌಡರ ಕುಟುಂಬದ ಕಣ್ಣೀರಿನ ಬಗ್ಗೆ ಬಿಜೆಪಿ ಘಟಕ ಟ್ವೀಟ್ ಅನ್ನ ಮಾಡಿದೆ. ಇಂದು ನಡೆಯಲಿರುವಂತಹ ಜೆಡಿಎಸ್ನ ಸಮಾವೇಶ ಏನಿದೆ, ಆ ಸಮಾವೇಶದ ವಿಚಾರವನ್ನ ಇಟ್ಕೊಂಡು ಸದ್ಯ ಬಿಜೆಪಿ ವ್ಯಂಗ್ಯ ಆಡ್ತಾ ಇದೆ. ನಿನ್ನೆ ಹಾಸನದಲ್ಲಿ ನಡೆದಿದ್ದಂತಹ ಆ ಕಣ್ಣೀರಿನ ಪ್ರಹಸನ ಏನಿದೆ ಅದು ಮಂಡ್ಯಕ್ಕೆ ಶಿಫ್ಟ್ ಆಗುತ್ತೆ. ಮಂಡ್ಯದಲ್ಲಿ ಕಣ್ಣೀರಿನ ಡ್ರಾಮಾ ನಡೆಯಲಿದೆ ಅಂತ ಹೇಳಿ ಲೇವಡಿಯನ್ನ ಮಾಡಿ ಬಿಜೆಪಿ ಘಟಕ ಅಲ್ಲಿ ಟ್ವೀಟ್ ಅನ್ನ ಮಾಡಿದೆ. ನಿನ್ನೆಯಿಂದಲೂ ಕೂಡ ಕಣ್ಣೀರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಖಾರವಾಗಿ ಪ್ರತಿಕ್ರಿಯಿಸ್ತಾ ಇತ್ತು. ನಿಖಿಲ್ ಎಲ್ಲಿದ್ದೀಯಪ್ಪ ಅನ್ನುವಂತಹ ಏನು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇತ್ತು, ಆ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಬರೆಯಲಾಗಿದೆ. ಆಫ್ಟರ್ ಹಾಸನ ದ ಆರ್ಟ್ ಆಫ್ ಕ್ರೈಂಗ್ ಶೋ ವಿಲ್ ಶಿಫ್ಟ್ ಟು ಮಂಡ್ಯ ಟುಡೇ ಅನ್ನುವಂಥ ವಿಚಾರವನ್ನ ಅಲ್ಲಿ ಹಾಕಲಾಗಿದೆ, ಟ್ವೀಟ್ ಮಾಡಲಾಗಿದೆ. ಇವಿಷ್ಟು ವಿಚಾರವನ್ನು ನೋಡ್ತಾ ಹೋದ್ರೆ ಬಿಜೆಪಿ ಮತ್ತೆ ಟೀಕಿಸ್ತಾ ಇದೆ. ದೇವೇಗೌಡರ ಕುಟುಂಬದ ಕಣ್ಣೀರಿನ ಏನು ಆರ್ಟ್ ಆಫ್ ಕ್ರೈಯಿಂಗ್ ಇದೆ, ಆ ಕಣ್ಣೀರಿನ ಕಲೆ ಏನಿದೆ ಅದು ಹಾಸನದಿಂದ ಮಂಡ್ಯಕ್ಕೆ ಶಿಫ್ಟ್ ಆಗುತ್ತೆ. ಇವತ್ತು ನಡೆಯಲಿರುವಂತಹ ಸಮಾವೇಶದಲ್ಲಿ ಕಣ್ಣೀರು ಶಿಫ್ಟ್ ಆಗುತ್ತೆ ಎನ್ನುವಂಥ ಮಾತುಗಳನ್ನ ಬಿಜೆಪಿ ಆಡ್ತಾ ಇದೆ. ನಿನ್ನೆ ಇಂಥದೇ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಲೋಕಸಭೆ ಚುನಾವಣೆ ಶುರುವಾದ ಬೆನ್ನಲ್ಲೇ ಮೊದಲ ಡ್ರಾಮಾ ಅನ್ನುವಂಥ ವಿಚಾರ, ಏನು ಅಳೋದೊಂದು ಏನಾದರೂ ಕಲೆಯಾಗಿದ್ರೆ ಅದು ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಸಿಗ್ತಾ ಇದ್ದಂಥ ಒಂದು, ಅವರು ಗೆಲ್ತಾ ಇದ್ರು ಆ ಕಲೆನಲ್ಲಿ ಅನ್ನುವಂಥ ವಿಚಾರ. ಹೀಗೆ ಬೇರೆ ಬೇರೆ ರೀತಿಯಲ್ಲಿಯೇ ಬಿಜೆಪಿ ಅದನ್ನ ಕಟುವಾಗಿ ಟೀಕಿಸ್ತಾ ಇತ್ತು, ಲೇವಡಿಯನ್ನ ಮಾಡ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿ ಮತ್ತೊಂದು ಟ್ವೀಟ್ ಅನ್ನ ಮಾಡಿದೆ. ಹಾಸನದಿಂದ ಕಣ್ಣೀರಿನ ಪ್ರಹಸನ ಇವತ್ತು ಮಂಡ್ಯಕ್ಕೆ ಶಿಫ್ಟ್ ಆಗುತ್ತೆ ಅಂತ ಹೇಳಿ. ಇದು ಬಿಜೆಪಿ ಮಾಡಿರುವಂತಹ ಟ್ವೀಟ್ ಅನ್ನು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ನಿನ್ನೆ ಹಾಸನದಲ್ಲಿ ನಡೆದಂತಹ ಒಂದು ಜೆಡಿಎಸ್ನ ಸಮಾವೇಶ ಏನಿತ್ತು, ಅಲ್ಲಿ ಎಚ್.ಡಿ. ದೇವೇಗೌಡರು ಜೊತೆಗೆ ಹಾಸನದ ಲೋಕಸಭಾ ಕ್ಷೇತ್ರದ ಜೆಡಿಎಸ್ನ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಹಾಗೆ ಅವರ ತಂದೆ ಎಚ್.ಡಿ. ರೇವಣ್ಣ ಎಲ್ಲರೂ ಕೂಡ ಕಣ್ಣೀರನ್ನ ಇಟ್ಟಿದ್ರು. ಕಣ್ಣೀರಿಟ್ಟಂತಹ ವಿಚಾರವಾಗಿ ಬಿಜೆಪಿ ವ್ಯಂಗ್ಯವನ್ನ ಆಡಿತ್ತು. ಸದ್ಯ ಬಿಜೆಪಿ ಮತ್ತೊಂದು ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿದೆ. ಹಾಸನದಿಂದ ಮಂಡ್ಯಕ್ಕೆ ಶಿಫ್ಟ್ ಆಗುತ್ತೆ ಈ ಕಣ್ಣೀರಿನ ಪ್ರಹಸನ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಒಂದು ವಿಚಾರ ನೋಡ್ತಾ ಇದ್ವಿ, ನಿನ್ನೆಯಿಂದಲೂ ಕೂಡ ಕಣ್ಣೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಬೇರೆ ಬೇರೆ ರೀತಿಯಲ್ಲಿ ಟ್ವೀಟ್ ಮಾಡ್ತಾ ಹೋಗ್ತಾ ಇದೆ. ಇವತ್ತು ಕೂಡ ಹಾಸನದಿಂದ ಮಂಡ್ಯಕ್ಕೆ ಶಿಫ್ಟ್ ಆಗುತ್ತೆ ಕಣ್ಣೀರು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದೆ. ಯಾವ ರೀತಿಯಾದಂತಹ ಟೀಕೆ ಇದು ಜಗದೀಶ್? ಆನಂದ್, ಈಗಾಗಲೇ ಜೆಡಿಎಸ್ ನಾಯಕರ ವಿಚಾರವಾಗಿ ಬಿಜೆಪಿ ಬಹಳಷ್ಟು ಏನಂತಂದ್ರೆ ಟೀಕೆ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಹೊಳೆನರಸೀಪುರದಲ್ಲಿ ನಡೆದಿರ್ತಕ್ಕಂತಹ ಸಮಾವೇಶದಲ್ಲಿ ಇಡೀ ದೇವೇಗೌಡರ ಕುಟುಂಬ, ದೇವೇಗೌಡರು, ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಎಲ್ಲರೂ ಸಹಿತ ಏನಂತಂದ್ರೆ ಕಣ್ಣೀರ್ ಹಾಕಿರುವಂತದ್ದು. ಭಾವನಾತ್ಮಕವಾಗಿ ಜನರನ್ನ ಏನಂತಂದ್ರೆ ಅಲ್ಲಿ ಸೆಳೆಯನ್ನ ಮಾಡೋದಕ್ಕೆ ಸಹಿತ ಮುಂದಾಗಿರುವಂತದ್ದು. ಹಾಗಾಗಿ ಈ ಒಂದು ಕಣ್ಣೀರನ್ನ ಬಹುದೊಡ್ಡ ಅಸ್ತ್ರವನ್ನ ಮಾಡಿಕೊಂಡಿರ್ತಕ್ಕಂತಹ ಬಿಜೆಪಿಯವರು ಎಲ್ಲಾ ಜೆಡಿಎಸ್ ನಾಯಕರಿಗೂ, ಅಂದ್ರೆ ಕುಟುಂಬದ ಸಮೇತವಾಗಿ ಎಲ್ಲರೂ ಅಳ್ತಾ ಇದ್ದಾರೆ. ಇದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾಡುವಂತಹ ಮಾತ್ರ ಕಣ್ಣೀರು, ಇವರಿಗೆ ಬೇರೆ ಸಂದರ್ಭದಲ್ಲಿ ಕಣ್ಣೀರು ಬರೋದಿಲ್ಲ. ಚುನಾವಣೆಯಲ್ಲಿ ಜನರ ಮತವನ್ನ ಸೆಳೆಯುವ ಸಲುವಾಗಿ ಈ ರೀತಿಯಾಗಿ ಡ್ರಾಮಾವನ್ನ ಮಾಡ್ತಾರೆ ಅಂತ ಸಹಿತ ಹೇಳಲಾಗಿತ್ತು. ಆ ತರ ಟ್ವೀಟ್ ಸಹಿತ ಬಿಜೆಪಿಯ ನಾಯಕರು ಮಾಡಿರುವಂತದ್ದು. ಇವತ್ತು ಸಹಿತ ಈ ಒಂದು ಅಳುವಿನ ಕಾರ್ಯಕ್ರಮ, ಅಂದ್ರೆ ಆರ್ಟ್ ಆಫ್ ಕ್ರೈಯಿಂಗ್ ಅನ್ನೋದು ಇವತ್ತು ಹಾಸನದಿಂದ ಮಂಡ್ಯಗೆ ಶಿಫ್ಟ್ ಆಗಲಿದೆ. ಯಾಕಂದ್ರೆ ಇವತ್ತು ಮಂಡ್ಯದಲ್ಲಿ ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಇದು ಒಂದು ಆರ್ಟ್ ಆಫ್ ಕ್ರೈಯಿಂಗ್ ಅನ್ನೋದನ್ನ ಮಂಡ್ಯಗೆ ಶಿಫ್ಟ್ ಆಗುತ್ತೆ. ನಿನ್ನೆವರೆಗೂ ಸಹಿತ ಹಾಸನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾಟಕ ಮಾಡಲಾಗಿತ್ತು. ಇವತ್ತು ಅದರ ಒಂದು ಸಂಪೂರ್ಣವಾದಂತಹ ಬದಲಾವಣೆ, ಕ್ಷೇತ್ರ ಬದಲಾವಣೆ ಈಗ ಮಂಡ್ಯಗೆ ಶಿಫ್ಟ್ ಆಗಲಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯವು ಸಹಿತ ಇದೇ ರೀತಿಯಾಗಿ ಏನಂತಂದ್ರೆ ಪಾದಾರ್ಪಣೆ ಮಾಡಿಸ್ತಾರೆ, ಅಳುವ ಮುಖಾಂತರವಾಗಿ ಜನರನ್ನ ಮರಳು ಮಾಡ್ತಾರೆ ಅಂತ ಬಿಜೆಪಿ ಇವತ್ತು ಟ್ವೀಟ್ ಮಾಡಿದೆ. ಆನಂದ್, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.